ಅಯ್ಯೋ ದೇವ್ರೆ, ನಾನು ಅನ್ಕೊಂಡಿದ್ನ ವೀರಣ್ಣವರೇ ಮಾಡ್ತಾ ಇದ್ದಾರಲ್ಲಪ್ಪ. ಹೆಂಗೋ ಒಳ್ಳೇದಾಯ್ತು, ಆಗೋದೆಲ್ಲ ಒಳ್ಳೇದಕ್ಕೆ. ನಮ್ಮ ಅಣ್ಣನೇ ಈ ಮದ್ವೆ ಬೇಡ ಅನ್ನೋ ಹಾಗಾಯ್ತಲ್ಲ, ಅಷ್ಟು ಸಾಕು. ಅಯ್ಯಯ್ಯೋ, ಇದೇನಿದು? ಇವ್ರ ಮದ್ವೆ ನಿಂತು ಹೋದ್ರೆ ನನಗ್ ಸಮಸ್ಯೆ ಶುರುವಾಗತ್ತಲ್ಲ. ರೀ, ಏನ್ ಹೇಳ್ತಿದ್ದೀರಾ ನೀವು? ನೀವು ಯಾರ್ಯಾರ್ದು ಮಾತಿ ತರ ನಂಬಲ್ವಲ್ಲ. ವೀರಣ್ಣವರೇ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾರೋ ಗೊತ್ತು ಗುರಿ ಇಲ್ದೇವ್ರವ್ರು ಫೋನ್ ಮಾಡಿ ಹೇಳಿದ್ರೆ ನಂಬ್ತಿರಲ್ಲ. ಸರ್, ನಿಮ್ಗೆ ಯಾರು ಫೋನ್ ಮಾಡಿದ್ದು? ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ದಯವಿಟ್ಟು ದುಡುಕ್ಬಿಡಿ. ಅದ್ ಯಾರ್ ಫೋನ್ ಮಾಡಿರೋದು ಅಂತ ನೋಡಿ. ನಂಬರ್ ಕೊಡಿ. ಸುಮತಿ, ನೀವ್ಯಾರು ಏನು ಮಾತಾಡಬೇಡಿ. ನಾನು ಈ ನಿರ್ಧಾರನ ತಗೊಳ್ಳೇಬೇಕು. ನಾನು ಈ ಥರ ನಿರ್ಧಾರ ತಗೋಬೇಕು ಅಂತಲೇ ಯಾರೋ ಒಬ್ಳು ಹುಡುಗಿ ಫೋನ್ ಮಾಡಿ ನನಗೆ ಹೇಳ್ತಾ ಇದ್ದಾಳೆ. ಇದರಿಂದ ಏನು ಗೊತ್ತಾಗತ್ತೆ? ನಿಮಗೆ ಯಾರೋ ಇಷ್ಟ ಆಗ್ತಾ ಇಲ್ಲ, ಅಥವಾ ಈ ಮದುವೆ ಇನ್ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಯಾರೋ ಫೋನ್ ಮಾಡಿ ಈ ಥರ ಮಾಡ್ತಾ ಇದ್ದಾರೆ. ಈ ಥರ ಅಪವಾದ ಎಲ್ಲ ಹಾಕಿ ಸೇಡ್ ತೀರಿಸ್ಕೊಳಕ್ ನೋಡ್ತಾ ಇದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ದೀರಾ ಸರ್. ಇದು ಸುಮಂತ್ಗೆ ಆಗದೆ ಇರೋರು ಯಾರೋ ಮಾಡಿರೋದು, ಅಥವಾ ನಿಮ್ ಕುಟುಂಬ ಸಂತೋಷನ ಹಾಳು ಮಾಡ್ಬೇಕು ಅಂತ ಯಾರೋ ಈ ರೀತಿ ಮಾಡಿದ್ದಾರೆ ಅನಿಸ್ತಿದೆ. ಹೌದಮ್ಮ ಮಂತ್ರ, ಪ್ರಪಂಚನೇ ಹೀಗೆ ಅಲ್ವಾ? ಯಾರಾದ್ರೂ ಚೆನ್ನಾಗಿ ಬದುಕಿದ್ರೆ ಅದನ್ನ ಸಹಿಸ್ಕೊಳಕ್ ಆಗೋದಿಲ್ಲ. ನೀಚ ಬುದ್ಧಿ ಇರೋ ಪ್ರಪಂಚ, ನೀಚ ಬುದ್ಧಿ ಇರೋ ಜನ. ಅಳಿಂದ್ರೆ, ಯಾವಾಗ ಸುಶಾಂತ್ ಅವ್ರು ನಿಮ್ ಬಗ್ಗೆ ಹೇಳಿದ್ರು ಆಗ್ಲೇ ತಿಳ್ಕೊಂಡೆ ನೀವು ಚಿನ್ನದಂತ ಹುಡುಗ ಅಂತ. ಕೆಲವರು ಚಿನ್ನಕ್ಕೆ ಕಪ್ಪು ಮಸಿ ಹಚ್ಚಿ ಖುಷಿ ಪಡಕ್ ನೋಡ್ತಾರೆ. ಏನೇ ಹಚ್ಚಿದ್ರು ಚಿನ್ನ ಚಿನ್ನನೇ ಅಲ್ವಾ?